ಆದಿಚುಂಚನಗಿರಿ ಸಂಸ್ಥಾನ ಮಠ ರಾಜರಾಜೇಶ್ವರಿ ಪೀಠದ ಪೂಜ್ಯರುಗಳಲ್ಲಿ ಉಳಿದೆಲ್ಲ ವಿಷಯಗಳಲ್ಲಿ ಗೌರವ ಸಲ್ಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಎಸ್ ಪಿ ಅವರೇ ಹಾಗೂ ಉಪಸ್ಥಿತರ ಎಲ್ಲ ಅಧಿಕಾರಿಗಳೇ ಹಾಗೂ ಗಣ್ಯರೇ, ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಒಂದು ಕುಂಭಮೇಳದ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮ್ಮ ಕಣ್ಣ ಮುಂದೆ ಇದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. ಇದು ದಕ್ಷಿಣ ಭಾರತದಲ್ಲಿ ನಡೆಯುವಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ನನ್ನೊಂದು ವಾರಗಳಿಂದ ಉತ್ತರ ಭಾರತದಲ್ಲಿ ಪ್ರಯಾಗರಾಜಲ್ಲಿ ಕುಂಭಮೇಳ ಪ್ರಾರಂಭ ಆಗುತ್ತೆ. ಸುಮಾರು 1000 ಎಕರೆಗಳಲ್ಲಿ ನಡೆಯುತ್ತೆ. ಅದಕ್ಕೆ ಹೋಲಿಸ್ಕೊಂಡು ನಮ್ಮದು 0.01% ಕೂಡ ಇಲ್ಲ. 1000 ಎಕರೆಗಳಿರುತ್ತೆ, ಸ್ವಾಮೀಜಿಸ್ತು ಅಖಾಡಗಳಿರುತ್ತೆ ಮತ್ತು ಸುಮಾರು 40-45 ದಿವಸ ನಿರಂತರ ಪ್ರವಚನಗಳು, ದಾಸೋಹ ಇತ್ಯಾದಿ ಕಾರ್ಯಕ್ರಮಗಳಿರುತ್ತೆ. ಅದರಿಂದಲೇ ಪ್ರೇರಣೆಯಾಗಿ ತಿರುಚಿ ಸ್ವಾಮೀಜಿಯವರು, ಬಂಗಾಳದ ಸ್ವಾಮಿ ಶಿವಪುರಿ ಸ್ವಾಮಿಯವರೆಲ್ಲ ಸೇರಿ ಇದನ್ನು ಆರಂಭಿಸಿರ್ತಕ್ಕಂಥದ್ದು. ಅವರ ಆಶಯದಂತೆ ಇದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಈ ವರ್ಷ ಮಧ್ಯ ಒಂದು ಗ್ಯಾಪ್ ಆಗೋದ್ರಿಂದ ಜನರು ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ನಿರೀಕ್ಷೆ ಇರುತ್ತೆ. ಒಂದು ಅಲ್ಲಿ ಬೇಕಾದಂಥ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು. ಎರಡನೇದು ಆ ಸಂದರ್ಭದಲ್ಲಿ ಎಲ್ಲ ಶಿಸ್ತಿನಿಂದ ಕಾರ್ಯಕ್ರಮಗಳು ನಡೆಯುವಂಥ ರೀತಿ ನೋಡ್ಕೊಡೋದು. ಆನಂತರ ನಮ್ಮ ಗಣ್ಯರಲ್ಲಿ ಹೇಳಿದಾಗೆ ಅಲ್ಲಿ ಶಾಶ್ವತವಾಗಿ ಆಗಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಅದು ಮೊದಲಿನ ಚರ್ಚೆ ಆಗ್ತಾನೇ ಇದೆ. ಈಗ ಮೊದಲು ಇದ್ದದಕ್ಕೂ 89ಕ್ಕೂ ಈಗ ಸುಮಾರು ಬದಲಾವಣೆ ಆಗಿದೆ, ಅಭಿವೃದ್ಧಿ ಕೆಲಸಗಳಾಗಿದೆ. ಸಾಮಾನ್ಯ ಅಭಿವೃದ್ಧಿ ಕೆಲಸಗಳಾಗಿ ನಿಧಾನವಾಗಿ ನಡೀತಿದ್ದು ಸಹ ನಡೀತಾ ಇರುತ್ತೆ. ಈಗ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪನವರ ಆಸಕ್ತಿ ವಹಿಸಿ ಈಗ ನದಿಯಲ್ಲಿ ಕಾವೇರಿ ನದಿ ಸುತ್ತ ಒಂದು ಪ್ರದರ್ಶನ ಮಾಡಿರೋದಿರ್ಬೋದು, ವಾಕಿಂಗ್ ಪಾರ್ಕ್ ಮಾಡಿರೋದು, ಅದಕ್ಕೆ ಎಲ್ಲ ಮಾಡಿರೋದು ಕೂಡ ತುಂಬ ಶಿಸ್ತಿನಿಂದ ಮಾಡಿದ್ದಾರೆ. ಅದು ಮುಂದುವರೆದವಾಗಿ ಅವರು ಮುಂದುವರಿಸಲಿಕ್ಕೆ ಅವರು ಬಂದಾಗ ಅವ್ರ ಜೊತೆ ಮಾತನಾಡಿ ಚರ್ಚಿಸ್ಬೋದಾಗಿದೆ. ಅದರಿಂದೆಲ್ಲ ಅಧಿಕಾರಿಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರಿಂದಾಗಿ ಎಸ್ ಪಿ ಅವ್ರ ಜವಾಬ್ದಾರಿ ಮನೆಗೆ ಬರುತ್ತೆ. ಅದು ಜಿಲ್ಲಾಧಿಕಾರಿಗೆ ಈಗ ಶಿಕ್ಷಕವಾಗುತ್ತೆ. ಆದರೆ ಎಸ್ ಪಿ ಅವ್ರ ರಕ್ಷಣೆ ಅವ್ರು ಬರುತ್ತೆ. ಅದನ್ನೆಲ್ಲ ಕೆಲಸಗಳು ಇಲ್ಲಿಂದ ಶುರು ಆಗಬೇಕಾಗುತ್ತೆ. ಇವೆಲ್ಲ ಅದನ್ನು ನೋಡಿ ಸಾರ್ವಜನಿಕರ ದೃಷ್ಟಿಯಿಂದ ಕಾರ್ಯಕ್ರಮ ಯಶಸ್ವಿ ನಡೀಬೇಕು. ಅಲ್ಲಿ ಬಂದಂಥವ್ರು ಯಾರಿಗೂ ಕೂಡ ನಮ್ಗೆ ಇಂಥದ್ದು ಸೌಲಭ್ಯಗಳು ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಥವಾ ಮಠಗಳಿರ್ಬೋದು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವಂಥ ಕಾರ್ಯಕ್ರಮ ಇದು. ಅದರಿಂದ ಎಲ್ಲರೂ ಬಂದಿರೋದ್ರಿಂದ ಆ ಬಗ್ಗೆ ಕೂಡಲೇ ಗಮನ ಹರಿಸಿ ಈಗಲಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡ್ರೆ ಜಿಲ್ಲಾಧಿಕಾರಿಗಳು ಒಂದೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಅವರೆಲ್ಲ ಮಾರ್ಗದರ್ಶನ ಮಾಡೋದಿದ್ದಾರೆ. ಮತ್ತು ಇನ್ನೊಂದು ಮುಂದಿನ ವಾರದಲ್ಲಿ 8ನೇ ದಿವಸದಲ್ಲಿ ಸಚಿವರ ಸಮಯವನ್ನು ನೋಡಿ ಪೂಜ್ಯರೆಲ್ಲರೂ ಕೂಡ ಒಂದು ಸಭೆ ಮಾಡೋದು ಕೂಡ ಆಗಿದೆ. ಎಲ್ಲರ ಸಹಾಯ ಸಹಕಾರ ಇರಬೇಕು ಹಾಗೆ ಹೇಳಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರೋದು ಸಂತೋಷ ಆಗಿದೆ. ಎಲ್ಲರೂ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸೋಣ ಅಂತೇಳಿ ಮಾತುಗಳು